ಧರಣೀಶ್ ಅವರೇ, ಏನ್ ಅನ್ಸುತ್ತೆ ಅಂದ್ರೆ ಮೊದಲಿಂದಲೂ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಸಮನ್ವಯತೆ ಕೊರತೆ ಇದ್ದೇ ಇರುತ್ತೆ. ಅದು ಮೂಡಾ ಪ್ರಕರಣದಲ್ಲಿ ಇಲ್ಲಿಂದ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಹೋಗೋ ಸಂದರ್ಭ ಇರ್ಬೋದು. ಆ ನಂತರದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೇರೆ ಬೇರೆ ಪ್ರತಿಭಟನೆಗಳನ್ನ ಜೆಡಿಎಸ್ ಮತ್ತು ಬಿಜೆಪಿ ಮಾಡಿದ್ದಿರ್ಬೋದು. ಸದನದಲ್ಲಿ ಪ್ರತ್ಯೇಕ ಹೋರಾಟ ಇರ್ಬೋದು. ಈ ತರದ್ ನಡೆದುಕೊಂಡು ಬರ್ತಾನೆ ಇದೆ. ಈಗ ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನ ಎದುರಲ್ಲಿ ಇಟ್ಕೊಂಡು ನಡೀತಿರೋ ಈ ಬೆಳವಣಿಗೆಗಳನ್ನ ತಾವ್ ಹೇಗ್ ನೋಡ್ತೀರಿ? ಮೈತ್ರಿಯಲ್ಲಿ ಬಿರುಕ, ಸಮನ್ವಯತೆ ಕೊರತೆನಾ? ಇದು ಮುಂದೆ ಏನ್ ಪರಿಣಾಮ ಬೀರ್ಬೋದು? ಏನ್ ಅನ್ಸುತ್ತೆ ತಮ್ಗೆ? ಅನ್ಮ್ಯೂಟ್ ಮಾಡ್ಕೊಳ್ತೀರಾ ಧರಣೇಶ್ ಅವರೇ? ಅನ್ಮ್ಯೂಟ್ ಪ್ಲೀಸ್. ಈಗ ಆಕ್ಚುಲಿ ನೀವು ಒಂದ್ 2-3 ಉದಾಹರಣೆಗಳನ್ನ ಹೇಳಿದ್ರಿ. ಅಂದ್ರೆ ಪ್ರೀತಮ್ ಗೌಡ, ನಾರಾಯಣ್ ಗೌಡ ಅವರ ಹೇಳಿಕೆಗಳು, ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಘೋಷಣೆ ವಿಷಯ, ಇದನ್ನೆಲ್ಲವನ್ನು ಹೇಳಿದ್ರಿ. ಇದು ಹೊರತುಪಡಿಸಿ ಕೂಡ ಬಿಜೆಪಿ ಜೆಡಿಎಸ್ ನ ಮೈತ್ರಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಹೇಳೋದಕ್ಕೆ ಹಲವಾರು ಘಟನೆಗಳಿವೆ ಅಥವಾ ಆ ತರದ ಸುಳಿವುಗಳು ಸಿಗ್ತಿದ್ದಾವೆ. ಈಗ ಫಾರ್ ಎಕ್ಸಾಂಪಲ್, ಬಿಜೆಪಿ ಜೊತೆ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಂತಹ ಕೆಲವು ದಿನಗಳಲ್ಲೇ ಬಿಜೆಪಿಯ ರಾಜ್ಯದ ಅಗ್ರನಾಯಕ BS ಯಡಿಯೂರಪ್ಪ ಮತ್ತೆ ಅವರ ಪುತ್ರ ರಾಜ್ಯ ಬಿಜೆಪಿಯ ಅಧ್ಯಕ್ಷ BY ವಿಜಯೇಂದ್ರ ಇಬ್ರು ಕೂಡ ಮೈತ್ರಿಯ ಬಗ್ಗೆ ಅಪಸ್ವರವನ್ನ ಎತ್ತಿದ್ರಂತೆ. ಯಾಕೆಂದ್ರೆ ಜೆಡಿಎಸ್ ಅದು ಒಂದು ನಂಬಿಕೆಗೆ ಅರ್ಹವಾದಂತ ಪಕ್ಷ ಅಲ್ಲ. ದೇವೇಗೌಡ ಮತ್ತು ಕುಮಾರಸ್ವಾಮಿ ನಂಬಿಕೆಗೆ ಅರ್ಹವಾದಂತ ವ್ಯಕ್ತಿಗಳಲ್ಲ. ಅವ್ರ ಹಿಂದೆ ಬಿಜೆಪಿ ಜೊತೆನೂ ಸರ್ಕಾರ ಮಾಡಿದ್ದಾರೆ, ಜೆಡಿಎಸ್ ಜೊತೆ ಕಾಂಗ್ರೆಸ್ ಜೊತೆಗೂ ಸರ್ಕಾರ ಮಾಡಿದ್ದಾರೆ. ಎರಡೂ ಪಕ್ಷಗಳ ಜೊತೆ ಅಧಿಕಾರವನ್ನು ಅನುಭವಿಸಿ ಕಡೆಗೆ ಆ ಪಕ್ಷಗಳಿಗೆ ಏನೋ ಒಂದು ನೋವನ್ನು ಉಂಟು ಮಾಡಿದ್ದಾರೆ ಅಥವಾ ತಿರುಗೇಟನ್ನು ನೀಡಿದ್ದಾರೆ. ಈ ತರದ ಕಾರಣಕ್ಕೋಸ್ಕರ ಅವರು ನಂಬಿಕೆಗೆ ಅರ್ಹರಲ್ಲ ಅನ್ನುವ ಮಾಹಿತಿಯನ್ನ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಹೈಕಮಾಂಡ್ ನಾಯಕರಿಗೆ ತಿಳಿಸಿದ್ರು ಅನ್ನುವಂತ ಮಾಹಿತಿ ಸಿಕ್ಕಿತ್ತು. ಆದ್ರೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಮೈತ್ರಿ ಬಗ್ಗೆ ಸಕಾರಾತ್ಮಕವಾಗಿದ್ದಾರೆ. ಹಿಂದೆಯೂ ಕೂಡ ಸಕಾರಾತ್ಮಕವಾಗಿದ್ರು. ನನ್ನ ಪ್ರಕಾರ ಇವತ್ತಿವರೆಗೂ, ಈ ಕ್ಷಣದವರೆಗೂ ಸಕಾರಾತ್ಮಕವಾಗಿ ಇದ್ದಾರೆ. ಅದರಲ್ಲೂ ಇತ್ತೀಚೆಗೆ ನಡೆದಂತಹ ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶದ ಬಳಿಕ ಅವ್ರಿಗೆ ಮೈತ್ರಿ ಅನಿವಾರ್ಯ ಅಂತ ಅನಿಸಿದೆ. ಅಂದ್ರೆ ಇಡೀ ದೇಶಾದ್ಯಂತ ಅವರು ಒಂದೇ ಒಂದು ನಿಮಿಷ, ಇಡೀ ದೇಶಾದ್ಯಂತ ಬಿಜೆಪಿ ಎಲ್ಲೆಲ್ಲಿ ಸ್ವಂತ ಶಕ್ತಿಯ ಮೇಲೆ ಗೆಲ್ಲಕ್ಕೆ ಸಾಧ್ಯ ಇಲ್ವೋ ಅಲ್ಲೆಲ್ಲ ಮೊದಲಿಗೆ ಬೇರೆ ಮೈತ್ರಿ ಪಕ್ಷಗಳ ನೆರವನ್ನ ತೆಗೆದುಕೊಂಡು ಅಲ್ಲೆಲ್ಲ ಗೆಲ್ತಾ ಇದೆ. ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರದಲ್ಲೂ ಹಾಗೆ ಮಾಡ್ತಾ ಇದೆ, ಹಿಂದಿಯೂ ಕೂಡ ಅದೇ ರೀತಿ ಮಾಡಿತ್ತು, ಬಿಹಾರದಲ್ಲೂ ಅದೇ ರೀತಿ ಆಗ್ತಿದೆ. ಹಾಗೇನೆ ಕರ್ನಾಟಕದಲ್ಲಿ ಈಗಾಗಲೇ 2 ಬಾರಿ ಬಿಜೆಪಿ ಅಂತ ಪ್ರಯೋಗವನ್ನ ಮಾಡಿತ್ತು, ತನ್ನೆಲ್ಲ ಶ್ರಮವನ್ನ ಹಾಕಿತ್ತು. ಖುದ್ದು ನರೇಂದ್ರ ಮೋದಿ ಬಂದು ಪ್ರಚಾರ ಮಾಡಿದ್ರು, ಅಮಿತ್ ಶಾ ಬಂದು ಸ್ಟ್ರಾಟಜಿ ಮಾಡಿದ್ರು, ಸ್ಥಳೀಯ ನಾಯಕತ್ವ ಕೂಡ ಒಂದು ಕಾಲಕ್ಕೆ ಸ್ಟ್ರಾಂಗ್ ಆಗಿತ್ತು, ಯಡಿಯೂರಪ್ಪ ಇದ್ರು. ಇಷ್ಟೆಲ್ಲ ಇದ್ದು ಕೂಡ, ಮತ್ತೆ ಇಲ್ಲಿ RSS ಕೂಡ ಸ್ಟ್ರಾಂಗ್ ಇತ್ತು. ಇಷ್ಟೆಲ್ಲ ಇದ್ದು ಇಲ್ಲಿ ಬಿಜೆಪಿ 2 ಬಾರಿಯೂ ಕೂಡ ಸಂಪೂರ್ಣವಾಗಿ ಬಹುಮತವನ್ನ ಗಳಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಅಂದ್ರೆ ಇಡೀ ಕರ್ನಾಟಕದ ರಾಜಕೀಯ ಚಿತ್ರಣವನ್ನು ನಾವು ನೋಡೋದಾದ್ರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಇವತ್ತಿಗೂ ಕೂಡ ಒಂದು ಭದ್ರವಾದ ನೆಲೆ ಇಲ್ಲ. ಅಲ್ಲಲ್ಲಿ ಒಂದೊಂದು ಕ್ಷೇತ್ರವನ್ನ ಗೆಲ್ತಾ ಇರ್ಬೋದು. ಮೈಸೂರು ಅರ್ಬನ್ ಕಾನ್ಸ್ಟಿಟ್ಯೂಯೆನ್ಸಿ ಅಲ್ಲಿ ಗೆಲ್ಬಹುದು. ಅದೇ ರೀತಿ ಹಾಸನದಲ್ಲೊಂದು ಅಥವಾ ಚಾಮರಾಜನಗರದಲ್ಲೊಂದು, ಈ ರೀತಿ ಅಲ್ಲಲ್ಲಿ ಒಂದೊಂದು ಗೆಲ್ಬಹುದೇನೋ ಬಿಟ್ರೆ ಇಡೀ ಆಗಿ ಹಳೆ ಮೈಸೂರು ಭಾಗದಲ್ಲಿ ಒಂದು ನಿರ್ಣಾಯಕ ಪರ್ಫಾರ್ಮೆನ್ಸ್ ಅನ್ನುವಂಥದ್ದನ್ನ ಬಿಜೆಪಿ ಯಾವತ್ತೂ ಮಾಡಿಲ್ಲ. ಅದು ವಾಜಪೇಯಿ ಕಾಲದಲ್ಲೂ ಮಾಡಿಲ್ಲ, ಮೋದಿ ಯುಗದಲ್ಲೂ ಮಾಡಿಲ್ಲ. ಸೊ ಹಳೆ ಮೈಸೂರು ಭಾಗದಲ್ಲಿ ಧನೇಶ್ ಅವರು, ಸಾರಿ ಟು ಇಂಟರಪ್ಟ್. ಆದ್ರೆ ಈ ಒಂದು 3-4 ವರ್ಷಗಳಲ್ಲಿ ಈ ಭಾಗದಲ್ಲಿ ನಿಮಗೆ ನೆನಪಿರ್ಬೋದು, ಅಮಿತ್ ಶಾ ಅವರು ಒಂದ್ ಮೀಟಿಂಗ್ ಅನ್ನ ತಗೊಂಡ ಸಂದರ್ಭದಲ್ಲಿ 23ರ ಚುನಾವಣೆ ಸಂದರ್ಭನೇ ಹಳೆ ಮೈಸೂರು ಭಾಗವನ್ನ ನಾವು ಗೆಲ್ಲದ ಹೊರತು ರಾಜ್ಯದಲ್ಲಿ ಸ್ವತಂತ್ರವಾಗಿ ಅಧಿಕಾರ ಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಒಂದು ಮಾತು ಹೇಳಿದ್ರು. ಅಲ್ಲಿ ಮಂಡ್ಯ ಡೇರಿಗೆ ಅವ್ರು ಭೇಟಿ ಕೊಟ್ಟಿರೋದಿರ್ಬೋದು, ಅಥವಾ ನರೇಂದ್ರ ಮೋದಿ ಅವರು ಮೈಸೂರಿಗೆ ಬಂದು ಅಲ್ಲಿ ಯೋಗ ದಿನಾಚರಣೆ ಮಾಡಿರ್ಬೋದು. ಇದೆಲ್ಲ ಆ ಭಾಗದಲ್ಲಿ ಬಿಜೆಪಿಯನ್ನ ಬೆಳೆಸೋದಾಗಿತ್ತು. ಅದಾದ್ಮೇಲೆ ಅಲ್ಲಿನ ಕಮ್ಯುನಲ್ ಇಶ್ಯೂಸ್ ನಾವು ನೋಡ್ಬೋದು. ಈ ಸಂದರ್ಭದಲ್ಲಿ ನಾಗಮಂಗಲದಲ್ಲಿ ನಡೆದಿದ್ದು, ಅಥವಾ ಕಳೆದ ವರ್ಷ ಕೆರೆಗೋಡು ಅನ್ಸತ್ತಲ್ವಾ, ಹನುಮ ಜಯಂತಿ ಸಂದರ್ಭದಲ್ಲಿ ನಡೆದಿದ್ದು, ಈ ತರ ಒಂದೊಂದೇ ಏರಿಯಾವನ್ನ ಮೈಸೂರಿನಲ್ಲೂ ಹಲವು ಭಾಗಗಳು ನಡೀತು. ಮೊದಲು ಅಂದ್ರೆ ನೀವ್ ಹೇಳ್ದಂಗೆ ವಾಜಪೇಯಿ ಯಡಿಯೂರಪ್ಪ ಕಾಲದಲ್ಲಿ ಇದ್ದಿದ್ದು ಈಗ ಹಳೆ ಮೈಸೂರು ಸ್ವಲ್ಪ ಬದಲಾಗಿದ್ಯಾ? ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಏನ್ ಅನ್ಸುತ್ತೆ ನಮ್ಗೆ? ಇಲ್ಲ, ಬದಲಾಗಿದೆ. ಆದ್ರೆ ಬಿಜೆಪಿ
ಇವತ್ತು ಕೂಡ ಹೋಪ್ಸ್ ಇಲ್ಲ ನೋಡಿ. ಅವರು ಈಗೇನು ದಕ್ಷಿಣ ಕನ್ನಡದಲ್ಲಿ ಮಾಡ್ತಿದ್ದಂತಹ ಪ್ರಯೋಗಗಳೆಲ್ಲವನ್ನ ಹಳೆ ಮೈಸೂರು ಭಾಗದಲ್ಲಿ ಮಾಡಿದ್ರು. ಆದ್ರೂ ಕೂಡ 2023 ವಿಧಾನಸಭಾ ಚುನಾವಣೆಯಲ್ಲಿ ಏನಾಯ್ತು, ಒಟ್ಟಾರೆ ಬಿಜೆಪಿ ಇಡೀ ರಾಜ್ಯಾದ್ಯಂತ ತೆಗೆದುಕೊಂಡಿರುವಂತಹ ಸೀಟುಗಳು ಮತ್ತು ಹಳೆ ಮೈಸೂರು ಭಾಗದ ಸೀಟುಗಳನ್ನ ನೋಡಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಇವತ್ತಿಗೂ ಬಿಜೆಪಿ ಅತ್ಯಂತ ದುರ್ಬಲ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಸೊ ಅದೇ ಕಾರಣಕ್ಕೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು JDS ಮೈತ್ರಿ ಬಗ್ಗೆ ಇವತ್ತಿಗೂ ಒಂದು ಸಕಾರಾತ್ಮಕವಾದಂತಹ ಧೋರಣೆಯನ್ನೇ ಇಟ್ಕೊಂಡಿದ್ದಾರೆ. ಈಗ JDS ನಾಯಕರು ಅವರು ಕೂಡ ಈಗ ಇತ್ತೀಚೆಗೆ ದೇವೇಗೌಡರು ಒಂದು ಮಾತು ಹೇಳಿದ್ರಲ್ಲ, ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಅಂತ. ಯಾಕೆ ಅಂದ್ರೆ ಪಕ್ಷದ ನೆಲೆಯನ್ನ ಉಳಿಸ್ಕೊಳ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಅವರು ಆ ರೀತಿ ಹೇಳಿದ್ರು. ಆದ್ರೆ ಒಂದು ಪಕ್ಷದ ಜೊತೆ ಮೈತ್ರಿಯುವಂತಹ ಸಂದರ್ಭದಲ್ಲಿ ಅವರು ಅದೇ ಹೇಳಿಕೆಯನ್ನ ಇನ್ನೊಂದು ಪಕ್ಷದ ಸಹದೊಂದಿಗೆ, ಅದರ ಅರ್ಥ ಏನು ಅಂದ್ರೆ ಎಲ್ಲೋ ಬಿಜೆಪಿ ಮತ್ತು JDS ನಡುವೆ ಅಷ್ಟರ ಮಟ್ಟಿಗಿನ ಹೊಂದಾಣಿಕೆ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿತ್ತು. ಮತ್ತೆ ಇತ್ತೀಚೆಗೆ ಸ್ಥಳೀಯ ಸಂಸ್ಥೆ ಚುನಾವಣೆ ಗೆದ್ದಾಗ BY ವಿಜೇಂದ್ರ ಏನ್ ಹೇಳಿದ್ರು, ಬಿಜೆಪಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುತ್ತೆ ಅಂತಂದ್ರು. ಅವರು ಆಕ್ಚುಲಿ ಮೈತ್ರಿಯ ಭಾಗವಾಗಿದ್ದಾರೆ, ಸೀನಿಯರ್ ಪಾರ್ಟ್ನರ್ ಇರ್ಬೋದು, ಆದ್ರೆ ಮೈತ್ರಿಯ ಭಾಗವಾಗಿದ್ದಾರೆ. ಆದ್ರೆ ಅವ್ರು ಮಾತಾಡಿದ್ದು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರ್ತೀವಿ ಅಂತ. ಅಂದ್ರೆ ಅವರ ಪ್ಲಾನ್ ಏನಿರ್ಬೋದು, ಸ್ವತಂತ್ರವಾಗಿ ಗೆಲ್ಲುವುದೇ ಇರುತ್ತೆ. ಸ್ವತಂತ್ರವಾಗಿ ಗೆದ್ರೆ ಏನಾಗುತ್ತೆ, JDSನ ಮೂಲೆಗುಂಪು ಮಾಡುವ ಸಾಧ್ಯತೆಗಳು ಇರ್ತವೆ. ಮತ್ತೆ ಈ ತರದ ಬೆಳವಣಿಗೆಗಳು ಬೇರೆ ಬೇರೆ ಭಾಗದಲ್ಲಿ ದೇಶದಲ್ಲಿ ನಡೆದಿದ್ದಾವೆ. ಸೊ ಹಾಗಾಗಿ ಸ್ವತಂತ್ರವಾಗಿ ಬಿಜೆಪಿ ಗೆದ್ರೆ ತಮ್ಮನ್ನ ಮೂಲೆಗುಂಪು ಮಾಡ್ಬೋದು, ಕಡೆಗಣಿಸ್ಬೋದು ಅನ್ನುವಂತ ಆತಂಕ JDSಗೆ ಇದೆ. ಒಂದೊಮ್ಮೆ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆದ್ರೆ JDS ಮೈತ್ರಿ ಮಾಡ್ಕೊಂಡಿದ್ರೂ ಕೂಡ ಆ ನಂತರದಲ್ಲಿ ತನ್ನ ನಿಲುವನ್ನ ಬದಲಾಯಿಸಬಹುದು. ಅಂತಿಮವಾಗಿ ಆಗ ಏನ್ ಪ್ರಶ್ನೆ ಉದ್ಭವಿಸುತ್ತೆ, ಮುಖ್ಯಮಂತ್ರಿ ಯಾರಾಗ್ಬೇಕು ಅನ್ನುವಂತ ಪ್ರಶ್ನೆ ಉದ್ಭವಿಸುತ್ತೆ. ಒಂದೊಮ್ಮೆ ಕಾಂಗ್ರೆಸ್ ಏನಾದ್ರು CM ಸ್ಥಾನವನ್ನ ಆಫರ್ ಮಾಡಿದ್ರೆ JDS ಅಲ್ಲಿ ಹೋಗ್ಲಿಕ್ಕೆ ಹಿಂಜರಿಯುವಂತ ಪಕ್ಷ ಅಲ್ಲ. JDSನ ನಾಯಕರಾದಂತಹ ದೇವೇಗೌಡ ಮತ್ತು ಕುಮಾರಸ್ವಾಮಿ ಹಿಂದೆ ಕೂಡ ಆತರ ಮಾಡಿದ್ದಾರೆ, ಈಗಲೂ ಆ ರೀತಿ ಮಾಡ್ಬೋದು ಅನ್ನುವಂತ ಅನುಮಾನ ಬಿಜೆಪಿನಲ್ಲೂ ಇದೆ. ಹೀಗೆ ಪರಸ್ಪರ ಎರಡೂ ಅನುಮಾನಗಳಿದಾವೆ. ಅದು JDS ನಲ್ಲಿರುವಂತಹ ಸಮಸ್ಯೆ ಮತ್ತು ಹೊಂದಾಣಿಕೆ ಇಲ್ಲದೆ ಇರ್ಲಿಕ್ಕೆ ಪ್ರಮುಖವಾಗಿ ಇರುವಂತಹ ಕಾರಣ. ಅದೇ ಕಾರಣಕ್ಕೆ ನೋಡಿ, ಒಂದೇ ನಿಮಿಷದಲ್ಲಿ ಮುಗಿಸ್ತೀನಿ. ಎರಡೂ ಪಕ್ಷಗಳು ಮೈತ್ರಿ ಇದ್ರೂ ಕೂಡ ಜಂಟಿಯಾಗಿ ಮೈಸೂರು ಪಾದಯಾತ್ರೆಯನ್ನ ಬಿಟ್ರೆ ಜಂಟಿಯಾಗಿ ಒಂದೇ ಒಂದು ಹೋರಾಟವನ್ನ ಮಾಡ್ಲಿಲ್ಲ, ಒಂದೇ ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ಲಿಲ್ಲ, ಅಥವಾ ಒಂದೇ ಒಂದು ಜಾಯಿಂಟ್ ಪ್ರೆಸ್ ನೋಟ್ ಕೂಡ ರಿಲೀಸ್ ಮಾಡಿಲ್ಲ ಇಲ್ಲಿವರೆಗೆ. ಸೊ ಇದು ಆ ಪಕ್ಷಗಳು ಹೇಗೆ ಒಂದಕ್ಕೊಂದು ಅಂತರ ಕಾಯ್ಕೊಳ್ತಿದ್ದಾವೆ ಅನ್ನೋದಕ್ಕಿರುವಂತಹ ಉದಾಹರಣೆ. ಈಗ ಮತ್ತೆ ಅದೇ ರೀತಿ ಸಮಸ್ಯೆ ಆಗ್ತಿದೆ ಏನು ಅಂತಂದ್ರೆ, ಈ ಪ್ರೀತಮ್ ಗೌಡ, ನಾರಾಯಣಗೌಡ, ಇತ್ತೀಚೆಗೆ ಸುಮಲತಾ ಕೂಡ ಆ ರೀತಿ ಮಾತನಾಡಿದ್ರು. ಅದರಿಂದಾಗಿ ಈಗ ಕುಮಾರಸ್ವಾಮಿ, ಯಾಕಂದ್ರೆ ಅವ್ರನ್ನ ನಾಗ್ಲೇ ಹೇಳಿದ್ನಲ್ಲ, ಅವರು ರಾಜ್ಯ ನಾಯಕರಿಗಿನ್ನ ರಾಷ್ಟ್ರೀಯ ಬಿಜೆಪಿ ನಾಯಕರ ಜೊತೆಗೆ ಕಂಫರ್ಟಬಲ್ ಆಗಿದ್ದಾರೆ. ಹಾಗಾಗಿ ಅಲ್ಲಿ ಅವರು ಈ ವಿಷಯವನ್ನ ಇತ್ಯರ್ಥ ಮಾಡ್ಕೊಳ್ಬೇಕು ಅನ್ನುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಿದೆ. ಅದು ಅಂತಿಮವಾಗಿ ನಿರ್ಧಾರ ಮಾಡೋದು ಐ ಥಿಂಕ್ ಬಿಜೆಪಿಯ ರಾಷ್ಟ್ರೀಯ ನಾಯಕರೇ ಅಂತ ಅನ್ಸುತ್ತೆ. ಧರಣೇಶ್ವರಿ, ಕೊನೆಯದಾಗಿ ಸಂಕ್ಷಿಪ್ತವಾಗಿ, ಹೌದು, ನೀವ್ ಹೇಳ್ದಂಗೆ ಕುಮಾರಸ್ವಾಮಿ ಅವರು ಈ ಮೈತ್ರಿ ಆದಾಗ್ಲಿಂದಲೂ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಅದೇ ಕಾರಣಕ್ಕೆ ವಿಜೇಂದ್ರ ಅವರು ಸಿಟ್ಟಾಗಿದ್ದು ಇಲ್ಲಿಯ ನಾಯಕರ ಜೊತೆ ಕೋಆರ್ಡಿನೇಷನ್ ಇಲ್ಲ ಅನ್ನೋ ಕಾರಣಕ್ಕೆ. ಆದ್ರೆ ಅವರ ಮನ್ಸಿರೋದು ರಾಜ್ಯಕ್ಕೆ ವಾಪಸ್ ಬರ್ಬೇಕು ಅಂತ ಅವ್ರು ಮತ್ತೆ ಮತ್ತೆ ಮಾತಾಡ್ತಾರೆ. ನಿಖಿಲ್ ಒಂದ್ ಮಾತು ಹೇಳಿದ್ರು, ಅಂದ್ರೆ ಅವ್ರು ವಾಪಸ್ ಬರ್ದೆ ಬೇರೆ ಆಪ್ಷನ್ನೇ JDS ಗಿಲ್ಲ ಅಂತ ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟಿದ್ರು. ಕಳೆದ ಬಾರಿ ಏನೋ ಒಂದು ಸಂದರ್ಭಕ್ಕೆ ಪ್ರೀತಮ್ ಗೌಡ ಇರ್ಬೋದು, ನಾರಾಯಣಗೌಡ ಇರ್ಬೋದು, ಸುಮಲತಾ ಇರ್ಬೋದು, ಎಲ್ಲವನ್ನ ತ್ಯಾಗ ಮಾಡಿದ್ರು. ಆದ್ರೆ ಅವರ ರಾಜಕೀಯ ಭವಿಷ್ಯವು ಇರೋದ್ರಿಂದ ಮತ್ತೆ ಆ ತ್ಯಾಗಕ್ಕೆ ಮುಂದಾಗ್ತಾರೆ, ಅವರ ಅಸ್ತಿತ್ವವನ್ನ ಬಿಟ್ಕೊಡ್ತಾರೆ, ಒಂದ್ಸರಿ ಬಲಿಪಶು ಆಗಿ ಮತ್ತೊಂದ್ಸರಿ ಆಗ್ತಾರೆ ಅಂತ ಅನ್ಸೋದಿಲ್ಲ. ರಾಜಕೀಯದಲ್ಲಿ ಅವರವರ ಸ್ವಾರ್ಥ ಕೂಡ ಬಹಳ ಮುಖ್ಯ ಆಗತ್ತೆ. ಹಾಗಾಗಿ ಅಷ್ಟು ಸುಲಭ ಇರೋದಿಲ್ವಾ ಅಂತ 2028ರ ಚುನಾವಣೆ. ಅತ್ತ JDS ಕೂಡ ಬಿಟ್ಕೊಡೋ ಮನಸ್ಥಿತಿಯಲ್ಲಿ ಇಲ್ಲ, ಇತ್ತ ಸ್ಥಳೀಯ ನಾಯಕರು ಬಿಟ್ಕೊಡೋ ಮನಸ್ಥಿತಿಯಲ್ಲಿಲ್ಲ. ಬಿಜೆಪಿ ಬಿಟ್ಟು ಆ ನಾಯಕರುಗಳಿಗೆ ಆಪ್ಷನ್ ಇರೋದ್ರಿಂದ ಸ್ವಲ್ಪ ಗೊಂದಲ, ಜಟಿಲ ಆಗ್ಬೋದಾ? ಏನ್ ಅನ್ಸುತ್ತೆ? ಜಟಿಲ ಆಗುವಂತ ಸಾಧ್ಯತೆಗಳಿದಾವೆ. ಯಾಕೆಂದ್ರೆ ಬಿಜೆಪಿನಲ್ಲಿ ನಾಯಕತ್ವದ ಕೊರತೆ ಇದೆ, JDS ನಲ್ಲಿ ನಾಯಕತ್ವ ಇದೆ, ಅಲ್ಲಿ ಏನ್ ಸಮಸ್ಯೆ ಇಲ್ಲ. ಅಂದ್ರೆ ಅದಕ್ಕೆ ಕ್ಲಿಯರ್ ಆಗಿದೆ, ಕುಮಾರಸ್ವಾಮಿ JDSನ ನಾಯಕರು. ಮುಂದಿನ ವಿಧಾನಸಭಾ ಚುನಾವಣೆಗೆ JDS ಪಕ್ಷ ಎಷ್ಟು ಸ್ಥಾನವನ್ನ ಗೆಲ್ಲುತ್ತೋ ಬಿಡುತ್ತೋ, ಆದ್ರೆ ಆ ಪಕ್ಷದ ಮುಖ್ಯಮಂತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ. ಇದರಲ್ಲಿ ಯಾವ
ಗೊಂದಲವೂ ಇಲ್ಲ, ಎಲ್ಲವೂ ಸ್ಪಷ್ಟವಾಗಿದೆ. ಬಟ್ ಬಿಜೆಪಿನಲ್ಲಿ ಹಾಗಿಲ್ಲ. ಮತ್ತೆ ಸೀಟು ಹಂಚಿಕೆ ವಿಷಯದಲ್ಲಿ JDS ಮೊದಲಿಗೆ ಏನ್ ಮಾಡುತ್ತೆ, ಹೆಚ್ಚು ಸೀಟ್ಗಳನ್ನ ಪಡ್ಕೊಳ್ಳುವಂತ ಪ್ರಯತ್ನವನ್ನು ಮಾಡುತ್ತೆ. ಯಾಕೆಂದ್ರೆ ಹೆಚ್ಚು ಸೀಟ್ಗಳನ್ನ ಪಡ್ಕೊಂಡ್ರೆ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಬಹುದು, ಹೆಚ್ಚು ಕ್ಷೇತ್ರಗಳನ್ನ ಗೆದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಪಟ್ಟು ಹಿಡಿಬಹುದು ಅನ್ನುವಂತ ಲೆಕ್ಕಾಚಾರ ಸಹಜವಾಗಿ ಇರುತ್ತೆ. ಇದಕ್ಕೆ ಕೌಂಟರ್ ಆಗಿ ಬಿಜೆಪಿ ಏನಾಗುತ್ತೆ, ಈಗಲೇ JDS ಅನ್ನ ನಿಯಂತ್ರಿಸಬೇಕು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಿರುತ್ತೆ. ಹೆಚ್ಚು ಸೀಟ್ ಗೆದ್ದು ಬಿಟ್ರೆ ಆ ನಂತರದಲ್ಲಿ ಅವರು ಬಾರ್ಗೇನ್ ಮಾಡ್ತಾರೆ ಅನ್ನುವಂತ ಆತಂಕ ಬಿಜೆಪಿಗೆ ಇರುತ್ತೆ. ಸೊ ಇದು ಒಂದು ಪರಸ್ಪರ ಅಪನಂಬಿಕೆಗೆ ಇದು ಒಂದಿರುತ್ತೆ. ಇದಲ್ಲದೆ ನೋಡಿ, ಓಲ್ಡ್ ಮೈಸೂರಲ್ಲಿ ಬಿಜೆಪಿ ಸ್ಟ್ರಾಂಗ್ ಇಲ್ಲ, ಉತ್ತರ ಕರ್ನಾಟಕದ ಭಾಗದಲ್ಲಿ JDS ಪ್ರಾಬಲ್ಯ ಇಲ್ಲ. ಸೊ ಹಾಗಾಗಿ ಈ ಭಾಗಗಳಲ್ಲಿ ಈಗ ಉತ್ತರ ಕರ್ನಾಟಕದ ಎಲ್ಲ ಭಾಗಗಳನ್ನ ಬಿಜೆಪಿ ಬಿಟ್ಕೊಟ್ಬಿಡೋದು ಅಂತಂದ್ರೆ JDS ಅಸ್ತಿತ್ವದ ಪ್ರಶ್ನೆ. ಯಾಕೆಂದ್ರೆ ಎಲ್ಲೋ ಅಲ್ಲೋ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಇರುತ್ತಲ್ಲ, ಆ ಒಂದು ಸ್ಥಾನಗಳನ್ನ ಅಥವಾ ಅಲ್ಲಿರುವಂತ ಪಕ್ಷದ ಓಟ್ಗಳನ್ನ ಕಳ್ಕೊಳ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಅದೇ ತರದ ಸಮಸ್ಯೆ ಬಿಜೆಪಿಗೆ ಹಳೆ ಮೈಸೂರು ಭಾಗದಲ್ಲಿ ನಿರ್ಮಾಣ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಮಂಡ್ಯದಲ್ಲಿ ಹೌದು ಬಿಜೆಪಿ ಗೆಲ್ಬಹುದು ಅಂತ ಹೇಳುವಂತ ಒಂದೇ ಒಂದು ಕ್ಷೇತ್ರ ಇಲ್ಲ. ಹಾಗಂತೇಳಿ ಬಿಜೆಪಿ ಒಂದೇ ಒಂದು ಕ್ಷೇತ್ರವನ್ನ ತೆಗೆದುಕೊಳ್ತಿದ್ರೆ ಆ ಪಕ್ಷ ತನ್ನ ನೆಲೆಯನ್ನ ವಿಸ್ತರಿಸ್ಕೊಳ್ಳೋದು ಹೇಗೆ? ಹಾಗಂತೇಳಿ ಬಿಜೆಪಿಗೆ ಬಿಟ್ಕೊಟ್ರೆ ಗೆಲ್ಬೋದಂತ ಒಂದು ಸ್ಥಾನವನ್ನ JDS ಬಿಜೆಪಿಗೆ ಬಿಟ್ಕೊಟ್ಟಂತಾಗತ್ತೆ. ಸೊ ಈ ತರದ ಒಂದು ಸಂಕೀರ್ಣತೆ ಸೃಷ್ಟಿಯಾಗತ್ತೆ. ಈಗ ಬರೀ ನಾನು ಮಂಡ್ಯದ ವಿಷಯ ಅಷ್ಟೇ ಅಲ್ಲ, ಈ ರಾಮನಗರದ ವಿಷಯ ಇರ್ಬೋದು ಅಥವಾ ಚಾಮರಾಜನಗರದ ವಿಷಯ ಇರ್ಬೋದು, ಈ ತರದ ಸಮಸ್ಯೆಗಳು ಸೃಷ್ಟಿಯಾಗ್ತವೆ. ಮೈಸೂರಿನಲ್ಲಿ ಸೀಟಲ್ಲಿ ಚಾಮರಾಜವನ್ನ JDS ಕೂಡ ಕೇಳುತ್ತೆ, ಬಿಜೆಪಿಯೂ ಕೂಡ ಕೇಳುತ್ತೆ. ಈ ತರದ ಸಮಸ್ಯೆಗಳು ಬಹಳಷ್ಟು ಕಡೆ ಆಗುವಂತ ಸಾಧ್ಯತೆ ಇರುತ್ತೆ. ಆಗ ಒಂದು ಬಿಜೆಪಿಯ ರಾಷ್ಟ್ರೀಯ ನಾಯಕರು ಉದಾರವಾಗಿ ನಡ್ಕೊಳ್ಬೇಕು, ಇಲ್ಲಾಂದ್ರೆ JDS ನಾಯಕರು ಉದಾರವಾಗಿ ನಡ್ಕೊಳ್ಬೇಕು. ಸೀಟು ವಿಷಯಗಳಲ್ಲಿ ಯಾವ ಪಕ್ಷರು ಸಾಮಾನ್ಯವಾಗಿ ಉದಾರವಾಗಿ ನಡ್ಕೊಳ್ಳಲ್ಲ. ಅದರಿಂದಾಗಿ ಇದು ಬಿಜೆಪಿ ಮತ್ತು JDS ಮೈತ್ರಿ ಬಹಳ ಸುಗಮವಾಗಿ ಮುಂದುವರಿಯುತ್ತೆ ಅಂತ ಹೇಳೋದು ಬಹಳ ಕಷ್ಟ ಅಂತ ಅನ್ಸುತ್ತೆ ಈಗಿನ ಸಂದರ್ಭದಲ್ಲಿ. ಈ ವಿಚಾರದ ಬಗ್ಗೆ ಇಷ್ಟೊತ್ತು ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚಿಕೊಂಡ್ರಿ ಧರಣೇಶ್ ಅವರೇ. ಧನ್ಯವಾದಗಳು ತಮಗೆ. ನಮಸ್ಕಾರ. ಥ್ಯಾಂಕ್ ಯು.